ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಾಘ ಮಾಸದ 2ನೇ ದಿನವಾದ ಇಂದು ಮಾಘ ಸ್ನಾನದ ಮಹಿಮೆಯಿಂದ ಬ್ರಾಹ್ಮಣ ದಂಪತಿಗಳು ಸ್ವರ್ಗಕ್ಕೆ ಹೋದ ಬಗೆಯನ್ನು ನೋಡೋಣ. ಕೈಲಾಸದಲ್ಲಿ ಮಂಗಳಕರನಾದ ಶಿವನು ಪಾರ್ವತಿಗೆ ಮಾಘ ಸ್ನಾನದ ಮಹಿಮೆಗಳನ್ನು ಹೇಳಿ ಬಳಿಕ ಅದಕ್ಕೆ ನಿದರ್ಶನವಾಗಿ ಒಬ್ಬ ಬ್ರಾಹ್ಮಣ ಹೆಂಗಸು ಮಾಘ ಸ್ನಾನ ಮಾಡಿ ಪಾಪ ಮುಕ್ತಳಾಗಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿದಳು ಅಂತ ಹೇಳಿದಾಗ ಪಾರ್ವತಿಯು, ಸ್ವಾಮಿ, ಆ ಬ್ರಾಹ್ಮಣ ಹೆಂಗಸು ಯಾರು? ಅವಳು ಮಾಡಿದ ಪಾಪಗಳಾದರೂ ಯಾವುದು? ಅದು ಮಾಘ ಸ್ನಾನ ಮಾತ್ರದಿಂದಲೇ ಹೇಗೆ ಪರಿಹಾರವಾಗಿ ಅವಳು ತನ್ನ ಗಂಡನೊಂದಿಗೆ ವಿಷ್ಣು ಲೋಕವನ್ನು ಸೇರಿದ್ಲು ಅಂತ ವಿವರವಾಗಿ ಹೇಳುವಂಥವನಾಗೋ ಅಂತ ಈಶ್ವರನನ್ನು ಕೇಳಿಕೊಂಡ್ಳು. ಪಾರ್ವತಿಯ ಮಾತುಗಳನ್ನು ಕೇಳಿ ಪರಮೇಶ್ವರನು ಕತೆ ಹೇಳತೊಡಗ್ದ. ಬಹು ಹಿಂದೆ ಸೌರಾಷ್ಟ್ರ ದೇಶದಲ್ಲಿನ ಒಂದು ಗ್ರಾಮದಲ್ಲಿ ವೇದಾಂಗಗಳನ್ನು ತಿಳಿದವನು, ನೇಮ ನಿಷ್ಠಾವಂತನು, ಸಜ್ಜನ ಪೋಷಕನೂ ಆದ ಸುದೇವನೆಂಬ ಒಬ್ಬ ಬ್ರಾಹ್ಮಣನಿದ್ದ. ಅವನಿಗೆ ಹಲವರು ಶಿಷ್ಯರಿದ್ದರು. ಅವರೆಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಪಾರ ಪ್ರೀತಿ ಇತ್ತು. ಬ್ರಹ್ಮಜ್ಞಾನಿಯಾದ ಆ ಬ್ರಾಹ್ಮಣನನ್ನು ಎಲ್ಲರೂ ಸೇವಿಸ್ತಾ ಇದ್ರು. ಅವನಿಗೆ ಸ್ವಲ್ಪ ಆಯಾಸವಾದರೂ ಸರಿ ಎಲ್ಲರೂ ಆರೈಕೆ ಮಾಡ್ತಾ ಇದ್ರು. ಬ್ರಾಹ್ಮಣನಿಗೆ ಒಬ್ಬಳು ಅಪರೂಪ ಲಾವಣ್ಯವತಿಯಾದ ಮಗಳಿದ್ಲು. ಅವಳಿಗೆ ಮದುವೆ ವಯಸ್ಸು ಬಂದಿತ್ತು. ಅವಳು ಬುದ್ಧಿವಂತಳು, ತೇಜಸ್ವಿನಿಯೂ ಆಗಿದ್ಲು. ಅವಳ ಮುಖ ಸುಂದರವಾಗಿತ್ತು. ಕಣ್ಣುಗಳು ಹೊಳಿತಾ ಇದ್ವು. ಅವಳ ತಲೆಗೂದಲು ಉದ್ದವಾಗಿತ್ತು. ಅವಳ ಇಂಪಾದ ಕಂಠ ಕೇಳಿದವರಿಗೆ ಹಿತ ನೀಡ್ತಾ ಇತ್ತು. ಬ್ರಾಹ್ಮಣನು ಅವಳ ವಿವಾಹ ಕುರಿತು ಚಿಂತಾಕ್ರಾಂತನಾಗಿದ್ದ. ಅವಳನ್ನು ಸತ್ಪಾತ್ರನಿಗೆ ಕೊಡೋದಿಕ್ಕೆ ತೀರ್ಮಾನ ಮಾಡಿದ್ದ. ಹಾಗಾಗಿ ವರನಿಗಾಗಿ ಎಲ್ಲೆಲ್ಲೋ ಶೋಧ ನಡೀತಾ ಇತ್ತು. ಒಂದು ದಿನ ಬ್ರಾಹ್ಮಣನ ಶಿಷ್ಯ ಒಬ್ಬ ತನ್ನ ಗುರುವಿನ ಪೂಜಾ ಕಾರ್ಯಗಳಿಗೆ ಅಂತ ವಿಧ ಪುಷ್ಪಗಳನ್ನು ತರೋ ಸಲುವಾಗಿ ಕಾಡಿನ ಕಡೆ ಹೊರಟ. ಅವನು ಹೊರಟ ಗಳಿಗೆಯಲ್ಲಿ ಅಲ್ಲಿಯೇ ಇದ್ದ ಆ ಬ್ರಾಹ್ಮಣನ ಮಗಳು ಕೂಡ ಅವನನ್ನೇ ಹಿಂಬಾಲಿಸಿ ಹೊರಟ್ಲು. ಶಿಷ್ಯ ಒಳ್ಳೊಳ್ಳೆ ಹೂಗಳು ಸಿಗುವ ಸರೋವರ ತೀರ ಸಿಗೋವರೆಗೂ ನಡೆದುಕೊಂಡು ಬಂದ. ಅಲ್ಲೊಂದು ಸರೋವರ ಕಾಣಿಸ್ತು. ಅದರ ತೀರದಲ್ಲಿ ಬಗೆಯ ಪುಷ್ಪ ವೃಕ್ಷಗಳಿದ್ವು. ಶಿಷ್ಯನಿಗೆ ತುಂಬಾ ಸಂತೋಷ ಆಯಿತು. ಸರೋವರದ ಪರಿಸರ ಮನಕ್ಕೆ ಆಹ್ಲಾದ ನೀಡಿತು. ಸರೋವರದಲ್ಲಿ ಕಮಲದ ಹೂವುಗಳು ಅರಳಿ ನಿಂತಿದ್ವು. ಅಲ್ಲೊಂದು ಇಲ್ಲೊಂದು ಕೋಗಿಲೆಯ ಇಂಪಾದ ದನಿ ಮನಸ್ಸಿಗೆ ಮುದ ನೀಡ್ತಾ ಇತ್ತು. ಪಕ್ಷಿಗಳ ಚಿಲಿಪಿಲಿ ಗಾಯನ ಆ ಸ್ಥಳವನ್ನು ಬಿಟ್ಟು ಹೋಗದೇ ಇರೋ ಥರ ತಡೀತಾ ಇತ್ತು. ಶಿಷ್ಯನು ತಾನು ತಂದಿದ್ದ ಹೂವಿನ ಬುಟ್ಟಿಗೆ ಒಂದೊಂದೇ ಹೂಗಳನ್ನು ಹಾಕ್ಕೊಳ್ತಾ ನಡೆದ. ಅವನನ್ನೇ ಹಿಂಬಾಲಿಸ್ತಾ ಬಂದಿದ್ದ ಈ ಬ್ರಾಹ್ಮಣನ ಮಗಳಿಗೆ ಆ ಸ್ಥಳದ ಪ್ರಶಾಂತತೆ, ಮನ ಮೋಹಕತೆ ಇದನ್ನೆಲ್ಲ ನೋಡಿ ಅವಳನ್ನು ಕಾಮ ವಶಳನ್ನಾಗಿಸ್ತು. ಅದುವರೆಗೂ ಸುಮ್ಮನಿದ್ದ ಅವಳು ಬ್ರಾಹ್ಮಣನ ಶಿಷ್ಯನ ಬಳಿಗೆ ಓಡಿ ಬಂದು, ಓ ಪುರುಷನೇ, ಇದೊಂದು ಸುಂದರ ಅರಣ್ಯ. ಇಲ್ಲಿನ ಪ್ರಶಾಂತತೆ ನನ್ನನ್ನು ಆಕರ್ಷಿಸಿ ನಿನ್ನಲ್ಲಿ ಸೇರಿಕೊಳ್ಳುವ ಆತುರವನ್ನು ತರ್ತಾ ಇದೆ. ನೀನಾದರೂ ಉತ್ತಮ ಶರೀರವನ್ನು ಪಡೆದು ಸುಂದರಾಂಗನಾಗಿದೆಯಾ? ಇಲ್ಲಿ ಬೇರೆ ಯಾರೂ ಇಲ್ಲ, ನಾವಿಬ್ಬರೇ ಇದ್ದೀವಿ. ಇಬ್ಬರಿಗೂ ಯೌವನ ಪ್ರಾಪ್ತಿಯಾಗಿದೆ. ಯೌವನ ಸಹಜವಾಗಿಯೇ ನಾನು ನಿನ್ನನ್ನು ಬಯಸ್ತಾ ಇದ್ದೀನಿ. ಬಾ, ನನ್ನನ್ನು ಆಲಂಗಿಸಿ ನನ್ನ ದೇಹ ಬಾಧೆಯನ್ನು ತೀರಿಸು. ಒಂದು ನಿಮಿಷವೂ ತಡ ಮಾಡಬೇಡ. ಕಾಮಾಗ್ನಿ ನನ್ನನ್ನು ಸುಡುತ್ತಾ ಇದೆ. ನನ್ನನ್ನು ತಬ್ಬಿಕೊಂಡು ಅದನ್ನು ಆರಿಸು ಅಂತ ಒಂದೇ ಸಮನೆ ಹೇಳಿದ್ಲು. ಶಿಷ್ಯನಿಗೆ ಇದು ಅನಿರೀಕ್ಷಿತವಾಗಿತ್ತು. ಅವನು ಒಂದು ಕ್ಷಣ ನಡಗಿ ಹೋದ. ವಾಸ್ತವ ಲೋಕವನ್ನು ತಿಳಿಯುವುದೇ ತಡ ಆಯಿತು. ಒಂದು ನಿಮಿಷದಲ್ಲಿ ಅವನು ತನ್ನ ಚಿತ್ತವನ್ನು ಮತ್ತೆ ಸಮಸ್ಥಿತಿಗೆ ತಂದುಕೊಂಡು, ಗುರುಪುತ್ರಿ, ನೀನು ಹೇಳಿದ್ದು ನಿನಗೆ ಸರಿಯಾಗಿ ತೋರುತ್ತಾ ಇದೆಯಾ? ಕಾಮನ ಬಾಣಗಳಿಗೆ ಬಲಿಯಾಗಿ ಸೋದರ ಸಮಾನನಾದ ನನ್ನನ್ನು ಬಯಸ್ತಾ ಇದೆಯಾ? ಬಿಟ್ಟು ಬಿಡು. ಇಂತಹ ಹೇಯ ಕೃತ್ಯಕ್ಕೆ ನನ್ನನ್ನು ಎಳಿಬೇಡ. ನೀನು ಸಂಯಮ ತಾಳಿ ಬೇಗನೆ ಇಲ್ಲಿಂದ ಹೊರಟು ಹೋಗು. ಒಂದು ವೇಳೆ ನಾವೇನಾದರೂ ಪರಸ್ಪರ ಒಂದಾದರೆ
ಬಾಳು ಪೂರ ದುಃಖಿಗಳಾಗಿ ಕಡೆಗೆ ನರಕದಲ್ಲಿ ಹಿಂಸೆಗೆ ಒಳಗಾಗ್ತೀವಿ. ನನ್ನ ಗುರುಗಳು ನನ್ನ ಮೇಲೆ ಸಿಟ್ಟಾಗಿ ಶಪಿಸಿ ಬಿಡ್ತಾರೆ. ನೀನಾದರೂ ನನ್ನನ್ನು ಬಲವಂತ ಮಾಡದೆ ನಿನ್ನ ತಂದೆ ನಿನಗಾಗಿ ಹುಡುಕಾಡಿದ್ರು ಅಷ್ಟರಲ್ಲಿ ಆಶ್ರಮವನ್ನು ಸೇರಿಕೊಂಡ್ಬಿಡು ಅಂತ ಉತ್ತರಿಸ್ದ. ಆದರೆ ಬ್ರಾಹ್ಮಣನ ಮಗಳು ಅವನ ಮಾತು ಕೇಳೋ ಸ್ಥಿತಿಲಿ ಇರಲಿಲ್ಲ. ತನ್ನ ಮಾತು ಮುಂದುವರಿಸಿ, ಅಯ್ಯ ಯುವಕನೇ, ನೀನೆಲ್ಲೋ ಒಬ್ಬ ಮೂರ್ಖ. ತಾನಾಗಿ ಒಲಿದು ಬಂದ ಕನ್ಯೆಯನ್ನು ಯಾವನು ಬೇಡ ಅಂತ ಹಿಂದೆ ಕಟ್ಟುವುದಿಲ್ಲ, ನಿರಾಕರಿಸುವುದಿಲ್ಲ. ತನ್ನ ಭಾಗ್ಯ ಅಂತ ಬರಮಾಡಿಕೊಳ್ತಾರೆ. ಈಗೇನೂ ಕಾಲ ಮಿಂಚಿಲ್ಲ. ನೀನು ಬೇಗನೆ ನನ್ನೊಡನೆ ರಮಿಸದಿದ್ದರೆ ನಾನು ಇಲ್ಲಿಯ ಪ್ರಾಣ ಬಿಡ್ತೀನಿ. ಆಗ ನೀನೊಬ್ಬನೇ ಆಶ್ರಮ ಸೇರ್ಕೊಳ್ತೀಯ. ಗುರುಗಳು ಆಗಲೂ ನಿನ್ನನ್ನು ಶಪಿಸದೆ ಬಿಡೋದಿಲ್ಲ. ಬೇಗನೆ ನಿರ್ಧಾರ ಮಾಡು. ನಾನಂತೂ ನಿನ್ನೊಂದಿಗೆ ಕೂಡದೆ ಜೀವ ಸಹಿತ ಇರಲಾರೆ. ನಾನು ಒಂದು ವೇಳೆ ಜೀವ ತೊರೆದರೆ ಆ ಪಾಪ ನಿನ್ನನ್ನು ಸುತ್ತಿಕೊಳ್ಳುತ್ತೆ ಅಂತ ಹೇಳಿದ್ಲು. ಬ್ರಾಹ್ಮಣನ ಮಗಳು ಇಷ್ಟು ದೂರ ಮಾತನಾಡಿದ ಬಳಿಕ ಬ್ರಾಹ್ಮಣನ ಶಿಷ್ಯ ಅವಳ ಆಸೆ ತೀರಿಸೋದಕ್ಕೆ ಮುಂದಾದ. ಅವನಿಗೆ ಬೇರೆ ದಾರಿ ಕಾಣಲಿಲ್ಲ. ಆ ತಂಪಾದ ಗಾಳಿ ಇಬ್ಬರ ಮೈ ಸೋಕುತ್ತಾ ಇರಬೇಕಾದ್ರೆ ಪುಷ್ಪಗಳ ಸುವಾಸನೆ ಹಿತ ನೀಡುವಾಗ ಇಬ್ಬರೂ ಪರಸ್ಪರ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಒಂದಾದರು. ಸಂತೋಷದಿಂದ ಕೆಲಕಾಲ ಪುಷ್ಪಗಳ ಉಂಡೆ ಕಟ್ಟಿ ಚೆಂಡಾಟ ಆಡಿದ್ರು. ಬಳಿಕ ಹೊತ್ತು ಮೀರ್ತು ಅಂತ ಹೇಳಿ ಶಿಷ್ಯ ಬೇಗ ಬೇಗನೆ ಗುರುಗಳ ಬಳಿಗೆ ಬಂದ. ಹಿಂದೆಯೇ ಬ್ರಾಹ್ಮಣನ ಮಗಳು ಬಂದು ಮನೆ ಸೇರಿಕೊಂಡ್ಳು. ಕೆಲ ಕಾಲ ಆದ ನಂತರ ಬ್ರಾಹ್ಮಣನು ತನ್ನ ಮಗಳಿಗೆ ಹೇಗೋ ಒಬ್ಬ ವರನನ್ನು ಹುಡುಕಿ ತಂದು ಶಕ್ತಿಯಾನುಸಾರ ಮದುವೆ ಮಾಡ್ದ. ಆದರೆ ಈ ದಾಂಪತ್ಯ ಬಹುಕಾಲ ಉಳಿಲಿಲ್ಲ. ಅವಳ ಗಂಡ ಇಹಲೋಕವನ್ನು ತೊರೆದುಬಿಟ್ಟ. ಬ್ರಾಹ್ಮಣನಿಗೆ ಆಕಾಶನೇ ತಲೆ ಮೇಲೆ ಕಳಚಿ ಬಿದ್ದಂತಾಯಿತು. ತನ್ನ ಮಗಳು ಚಿಕ್ಕ ವಯಸ್ಸಿನಲ್ಲೇ ವೈಧವ್ಯವನ್ನು ಅನುಭವಿಸಬೇಕಾಯಿತಲ್ಲ. ಯಾವ ಜನ್ಮದಲ್ಲಿ ಏನು ಪಾಪವನ್ನು ಮಾಡಿದ್ಲು? ಈ ಜನ್ಮದಲ್ಲಿ ಈಕೆ ವಿಧವೆಯಾಗಿ ಕಾಲ ಕಳೆಯುವಂತಾಯಿತು. ಸುಂದರಿಯಾದ ಈಕೆ ಹಣೆಗೆ ಬೊಟ್ಟಿಲ್ಲದಂತೆ, ಕೈಗಳಿಗೆ ಬಳೆ ಇಲ್ಲದೆ ಅಮಂಗಳಿಯಾಗಿ ಜೀವಿಸಬೇಕಾಯ್ತಲ್ಲ ಅಂತ ವಿಧವಾಗಿ ಗೋಳಾಡ್ದ. ಅವನ ಸುದೈವವೋ ಎಂಬಂತೆ ಬ್ರಾಹ್ಮಣನ ಆಶ್ರಮಕ್ಕೆ ಕೆಲ ದಿನಗಳಲ್ಲಿ ಒಬ್ಬ ಮುನಿವರ ಬಂದ. ಭಿಕ್ಷೆಗಾಗಿ ಬಂದಿದ್ದ ಅವನಿಗೆ ಬ್ರಾಹ್ಮಣನ ದುಃಖದ ಗೋಳಾಟ ಕೇಳಿಸ್ತು. ಮನೆಯನ್ನು ಪ್ರವೇಶ ಮಾಡಿದ ಮುನಿವರ, ಅಯ್ಯ ಬ್ರಾಹ್ಮಣೋತ್ತಮ, ನಿನ್ನನ್ನು ನೋಡಿದರೆ ನನಗೆ ಬಾಧೆಯಾಗಿದೆ. ನೀನು ಯಾಕೆ ದುಃಖಿಯಾಗಿರುವೆ? ನಿನ್ನ ಸಮಸ್ಯೆಯಾದರೂ ಏನು ಹೇಳು. ನಾನು ನಿನ್ನ ಈ ದುಃಖವನ್ನು ನಿವಾರಿಸುವೆನೋ, ಚಿಂತಿಸದಿರು ಅಂತ ಹೇಳ್ದ. ಬ್ರಾಹ್ಮಣ ಮುನಿವರನನ್ನು ಕಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ಬಳಿಕ ಮಾತನಾಡಿ, ಮುನಿಶ್ರೇಷ್ಠರೇ, ನೀವು ಇಲ್ಲಿಗೆ ಬಂದು ನಮ್ಮನ್ನು ಪಾವನಗೊಳಿಸಿದಿರಿ. ನಿಮ್ಮ ದರ್ಶನದಿಂದ ನನ್ನ ದುಃಖ ತಪ್ತ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು. ನಾನೇನೆಂದು ಹೇಳಲಿ? ನನಗಿರುವವಳು ಇವಳೊಬ್ಬಳೇ ಮಗಳು. ಇವಳಿಗೆ ಒಬ್ಬ ಉತ್ತಮ ವರನನ್ನು ಹುಡುಕಿ ಮದುವೆ ಮಾಡಿದ್ದೆ. ಆದರೆ ಇವಳ ದೌರ್ಭಾಗ್ಯ ಏನು ಅಂತ ಹೇಳಲಿ? ಮದುವೆಯಾದ ತಿಂಗಳಿಗೆಲ್ಲ ಇವಳ ಗಂಡ ಗತಿಸಿ ಇವಳಿಗೆ ವೈಧವ್ಯ ಪ್ರಾಪ್ತ ಆಯಿತು. ಇವಳು ತನ್ನ ಪತಿಯ ಸಾವಿನಿಂದಾಗಿ ಶೋಕಿಸ್ತಾ ಇದ್ದಾಳೆ. ನನ್ನ ಮಗಳೆಂದರೆ ಮೊದಲಿಂದನೂ ನನಗೆ ತುಂಬಾ ಪ್ರೀತಿ. ಅವಳ ಈ ದುಃಖ ಕಂಡು ನನಗೆ ಸಹಿಸಲಾರದಾಗಿದೆ. ಇವಳಾದರೂ ಹಿಂದಿನ ಜನ್ಮದಲ್ಲಿ ಏನು ಪಾಪ ಮಾಡಿದ್ಲೋ ಗೊತ್ತಿಲ್ಲ. ತಾವು ಕಾಲಜ್ಞಾನ ಬಲ್ಲವರು. ನಿಮ್ಮ ಮಾತುಗಳಿಂದ ನಾನು ಶಾಂತಿ ತಾಳಿರುವೆ. ದಯಮಾಡಿ ನಮ್ಮ ಈ ಸಂಕಟಕ್ಕೆ ಪರಿಹಾರ ಹೇಳಿ ಅಂತ ಬೇಡ್ಕೊಂಡ. ಆಗ ಮುನಿವರ, ಅಯ್ಯ ವಿಪ್ರೋತ್ತಮ, ತಂದೆಯಾದ ನೀನು ಮಗಳ ವೈಧವ್ಯಕ್ಕಾಗಿ ಶೋಕಿಸುತ್ತಿರುವುದು ಸಹಜವಾಗಿಯೇ ಇದೆ. ಆದರೆ ಕರ್ಮ ಫಲ ಅನ್ನೋದು ಒಂದು ಇದೆಯಲ್ಲ, ಅದು ಯಾರನ್ನು ಬಿಡೋದಿಲ್ಲ. ನಿನ್ನ ಮಗಳು ಹಿಂದಿನ ಜನ್ಮದಲ್ಲಿ ಒಬ್ಬ ಕ್ಷತ್ರಿಯಳಾಗಿದ್ಲು. ಇವಳಿಗೆ ಮದುವೆಯಾಗಿದ್ರೂ ಸಹ ವ್ಯಭಿಚಾರಿಣಿಯಾಗಿ ಪರಪುರುಷನ ಸಂಗ ಮಾಡಿದ್ಲು. ಮತ್ತೆ ಅವರ ಬೋಧೆಯಂತೆ ತನ್ನ ಪತಿಯನ್ನು ಕೊಲ್ಲೋದಿಕ್ಕೆ ಹವಣಿಸಿದ್ಲು. ಇವಳ ಪತಿ ಒಂದು ನಾಡಿಗೆ ರಾಜ. ಈಕೆ ಅವನನ್ನು ಅರ್ಧ ರಾತ್ರಿಯಲ್ಲಿ ಆತನು ನಿದ್ರಾವಶನಾಗಿರುವಾಗ ಹರಿತವಾದ ಖಡ್ಗದಿಂದ ತಲೆ ಕತ್ತರಿಸಿ ಕೊಂದು ಹಾಕಿದ್ಲು. ಅವಳಾದರೂ ಭಯಪಟ್ಟವಳಂತೆ ವರ್ತಿಸಿ ಕಡೆಗೆ
ತಾನು ಅದೇ ಕತ್ತಿಯಿಂದ ಇರಿದುಕೊಂಡು ಸತ್ತು ಹೋದ್ಲು. ಹೀಗೆ ಇವಳು ಪರಮ ಪಾಪಿಯಾದರೂ ನಿನ್ನ ಮನೆಯಲ್ಲಿ ಹುಟ್ಟೋದಕ್ಕೆ ಅವಳು ಮಾಡಿದ ಕಿಂಚಿತ್ ಪುಣ್ಯವೇ ಕಾರಣ. ಇಲ್ಲಿ ಜನಿಸುವ ಮೊದಲು ಇವಳು 14 ಜನ್ಮಗಳನ್ನು ಪಡೆದಿದ್ದಾಳೆ. ಅವೆಲ್ಲಕ್ಕೂ ಮೊದಲು ಇವಳು ಒಂದು ದಿನ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಸರಸ್ವತಿ ನದಿ ತೀರದಲ್ಲಿ ಮರಳಿನಿಂದ ಮಾಡಿದ ಮಾಘ ಗೌರಿಯನ್ನು ಪೂಜೆ ಮಾಡ್ತಿರೋದನ್ನು ನೋಡಿದ್ಲು. ಆಗ ಇವಳಲ್ಲಿ ತುಸು ಭಕ್ತಿ ಉಂಟಾಗಿತ್ತು. ಆ ಸ್ತ್ರೀಯರು ಪ್ರತಿನಿತ್ಯವೂ ಮಾಡುತ್ತಿದ್ದ ಪೂಜೆಯನ್ನು ಇವಳು ನೋಡಿದ್ರಿಂದ ಆ ಪುಣ್ಯದಿಂದ ನಿನ್ನ ಮನೆಯಲ್ಲಿ ಹುಟ್ಟೋದಕ್ಕೆ ಇವಳಿಗೆ ಅವಕಾಶ ಆಯಿತು. ಆದರೂ ಈ ಜನ್ಮದಲ್ಲೂ ಸಹ ಇವಳು ಇನ್ನೊಂದು ಪಾಪವನ್ನು ಮಾಡಿದ್ಲು. ಇದೀಗ ಕೆಲವು ದಿನಗಳ ಹಿಂದೆ ನಿನ್ನ ಶಿಷ್ಯನೊಬ್ಬನನ್ನು ಅರಣ್ಯದಲ್ಲಿ ಬಲಾತ್ಕಾರ ಪಡಿಸಿ ಅವನೊಂದಿಗೆ ರಮಿಸಿದ್ದಾಳೆ. ಅದರ ಫಲವನ್ನು ಈ ಜನ್ಮದಲ್ಲಿಯೇ ವೈಧವ್ಯವನ್ನು ತಾಳುವುದರ ಮೂಲಕ ಪಡೆದಿದ್ದಾಳೆ. ಯಾರೇ ಆಗಲಿ ಮಾಡಿದ ಪಾಪ ಕರ್ಮದ ಫಲವನ್ನು ಅನುಭವಿಸಿಯೇ ತೀರಬೇಕು ಅನ್ನೋದು ಇದರಿಂದ ವಿದಿತವಾಗತ್ತೆ ಅಂತ ಹೇಳ್ದ. ಬ್ರಾಹ್ಮಣನಿಗೆ ಇದರಿಂದ ಅಪಾರ ಶೋಕ ಉಂಟಾಯಿತು. ಸೋದರ ಸಮಾನನಾದ ತನ್ನ ಶಿಷ್ಯನನ್ನು ರಮಿಸಿದ್ಲಲ್ಲ ಅಂತ ಚಿಂತಾಕ್ರಾಂತನಾದನು. ಬಳಿಕ ಮುನಿವರನಲ್ಲಿ, ಸ್ವಾಮಿ, ಆದದ್ದು ಆಗಿ ಹೋಯಿತು. ಇನ್ನು ನನ್ನ ಮಗಳು ಈ ಜನ್ಮದಲ್ಲಿ ಮಾಡಿದ ಪಾಪವು ನಾಶವಾಗುವ ಬಗೆ ಹೇಗೆ? ನನ್ನ ಅಳಿಯ ಮತ್ತೆ ಬದುಕಿ ಬರ್ತಾನ? ದಯಮಾಡಿ ಇದಕ್ಕೆ ಮಾರ್ಗವನ್ನು ಸೂಚಿಸಬೇಕು ಅಂತ ಕೇಳ್ಕೊಂಡ. ಮುನಿವರನು, ವಿಪ್ರ, ನೀನಾದರೂ ತಂದೆಯಾಗಿ ಮಗಳ ಮಾಂಗಲ್ಯವನ್ನು ಬಯಸ್ತಾ ಇರೋದು ಸಹಜವಾಗಿಯೇ ಇದೆ. ಯಾವ ತಂದೆಯೂ ತನ್ನ ಮಗಳ ವೈಧವ್ಯವನ್ನು ಬಯಸೋದಿಲ್ಲ. ಇರಲಿ, ನೀನು ಒಂದು ಕೆಲಸ ಮಾಡು. ಮಾಘ ಮಾಸದಲ್ಲಿ ಸೂರ್ಯೋದಯವಾಗುವ ಸಮಯದಲ್ಲಿ ನದಿ, ಸರೋವರ ಅಥವಾ ಕೆರೆ ಎಲ್ಲಾದರೂ ಸರಿ ನಿನ್ನ ಮಗಳು ಸ್ನಾನ ಮಾಡಲಿ. ನದಿ ತೀರದಲ್ಲಿ ಮರಳಿನಿಂದ ಒಂದು ಗೌರಿದೇವಿ ಪ್ರತಿಮೆ ಮಾಡಿ ಧೂಪ ದೀಪಾದಿಗಳಿಂದ ಪೂಜಿಸಲಿ. ಈ ಕೈಂಕರ್ಯವನ್ನು ಮಾಘ ಮಾಸ ಪೂರ್ತಿಯಾಗಿ ಒಂದು ವ್ರತವೆಂಬಂತೆ ಮಾಡಿಸು. ಆಗ ನಿನ್ನ ಮಗಳು ಇದುವರೆಗೆ ಮಾಡಿರುವ ಪಾಪಗಳು ನಾಶವಾಗತ್ವೆ. ಒಬ್ಬ ಮುತ್ತೈದೆಯನ್ನು ಕರೆಸಿ ಆಕೆಗೆ ಮೊರೆದ ಬಾಗಿನವನ್ನು ಕೊಟ್ಟು 7 ಸಲ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿಸಿ ಆಕೆಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ತೃಪ್ತಿಯಾಗುವಂತೆ ಮಾಡಿಸು. ನಿನ್ನ ಮಗಳು ಮಾಡಿದ ಎಲ್ಲ ಪಾಪಗಳಿಂದ ಮುಕ್ತಳಾಗ್ತಾಳೆ. ಮಾಘ ಮಾಸದ ಸ್ನಾನದಿಂದ ಪಾಪಗಳು ದೂರವಾಗಿ ಶುಭ ಫಲವನ್ನು ಪಡಿತಾರೆ. ಅವರಿಗೆ ಇಹಲೋಕದಲ್ಲಿ ಸುಖ ಉಂಟಾಗಿ ವಿಷ್ಣು ಲೋಕದಲ್ಲಿ ಶ್ರೀಹರಿಯ ಸಾನ್ನಿಧ್ಯ ಲಭಿಸತ್ತೆ ಅಂತ ಹೇಳ್ದ. ಬ್ರಾಹ್ಮಣನು ಮುನಿವರನ ಮಾತುಗಳನ್ನು ಕೇಳಿ ಹಿಗ್ಗಿ ಹೋದ. ಮಾಘ ಮಾಸದ ಫಲವನ್ನು ತಿಳಿದು ಸಂತುಷ್ಟನಾದ. ಬಳಿಕ ಅರ್ಘ್ಯಪಾದ್ಯಾದಿಗಳಿಂದ ಮುನಿವರನನ್ನು ಸತ್ಕರಿಸಿ ಭೋಜನ ನೀಡಿ ಕಳುಹಿಸಿಕೊಟ್ಟ. ಮುಂದೆ ಮಾಘ ಮಾಸ ಬರುತ್ತಿದ್ದಂತೆ ಬ್ರಾಹ್ಮಣ ಸಿದ್ಧನಾಗಿ ಮಾಘ ಮಾಸದಲ್ಲಿ ಮಗಳಿಂದ ಸ್ನಾನ, ಗೌರಿ ಪೂಜೆ, ಮುತ್ತೈದೆ ಪೂಜೆಗಳನ್ನು ಮಾಡಿಸಿದ. ಮಾಘ ಸ್ನಾನದ ಫಲದಿಂದ ಆಕೆಯ ಎಲ್ಲ ಸಂಚಿತ ಪಾಪಗಳು ನಾಶವಾಗಿ ಶುಭವಾಯಿತು. ಆಕೆಯ ಗತಿಸಿದ್ದ ಗಂಡ ಮರಳಿ ಜೀವಿಸಿ ಬಂದ. ಅವಳು ತನ್ನ ಗಂಡನೊಂದಿಗೆ ಬಹುಕಾಲ ಉತ್ತಮ ಬದುಕನ್ನು ಬಾಳಿ ಅಂತ್ಯದಲ್ಲಿ ತನ್ನ ಪತಿಯೊಂದಿಗೆ ವಿಷ್ಣು ಲೋಕವನ್ನು ಸೇರಿಕೊಂಡ್ಳು. ಪಾರ್ವತಿ, ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ನೋಡಿದೆಯಾ? ಬ್ರಾಹ್ಮಣ ಸ್ತ್ರೀಯು ತಾನೆಷ್ಟೇ ಪಾಪಗಳನ್ನು ಮಾಡಿದ್ದರೂ ಉತ್ತಮವೂ ಶುಭಪ್ರದವೂ ಆದ ಮಾಘ ಸ್ನಾನದಿಂದ ಒಳ್ಳೆಯ ಫಲಗಳನ್ನು ಕಂಡಳು. ಮಾಘ ಮಾಸದ ಮಹಿಮೆಯೇ ಅಂತಹುದಾಗಿದೆ. ಸರ್ವ ಮಂಗಳೆಯಾದ ಮಾಘ ಗೌರಿ ಪೂಜೆ ಮಾಘ ಮಾಸದಲ್ಲಿ ಸ್ತ್ರೀಯರಿಗೆ ಅತ್ಯಂತ ಶ್ರೇಯಸ್ಕರವಾಗಿದೆ ಅಂತ ಈಶ್ವರ ಪಾರ್ವತಿಗೆ ವಿವರಿಸಿ ಹೇಳ್ದ. ಇಲ್ಲಿಗೆ ಮಾಘ ಪುರಾಣದ 2ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಧನ್ಯವಾದಗಳು.